ನಮಸ್ತೆ ಯೋಗೀಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾವು ಯೋಗಾಸನ ಮತ್ತು ಪ್ರಾಣಾಯಾಮಗಳ ಅಭ್ಯಾಸ ಮಾಡೋಣ. ಯಾರಿಗೆ ಒಂದು ನಿದ್ದೆಯ ಸಮಸ್ಯೆ ಇರುತ್ತೆ, ಯಾರಿಗೆ ನಿದ್ರಾಹೀನತೆಯ ಸಮಸ್ಯೆ ಇರುತ್ತಲ್ಲ ಅವರಿಗಾಗಿ ಇವತ್ತಿನ ವಿಡಿಯೋ ನಾನು 3 ಭಾಗದಲ್ಲಿ ಡಿವೈಡ್ ಮಾಡಿದ್ದೀನಿ. ಮೊದಲನೆಯ ಭಾಗದಲ್ಲಿ ಈ ಒಂದು ನಿದ್ರಾಹೀನತೆಗೆ ಕಾರಣಗಳೇನೇನು, ಅಂದರೆ ಇದರ ಲಕ್ಷಣಗಳು, ಇದರ ಕಾಸಸ್ಗಳು ಏನೇನು ಅಂತ ಹೇಳ್ಬಿಟ್ಟು, ಎರಡನೆಯ ಭಾಗದಲ್ಲಿ ಹೇಗೆ ಯೋಗಾಸನಗಳು ಹೆಲ್ಪ್ ಮಾಡುತ್ತೆ ನಮಗೆ ನಿದ್ರಾಹೀನತೆಯಿಂದ ಹೊರಬರಲಿಕ್ಕೋಸ್ಕರ ಆ ಯೋಗಾಸನಗಳ ಅಭ್ಯಾಸ ಮಾಡೋಣ. ಮೂರನೆಯ ಭಾಗದಲ್ಲಿ ನಾನು ಕೆಲವು ಹೋಮ್ ರೆಮಿಡೀಸ್ಗಳನ್ನು ನಿಮಗೆ ತಿಳಿಸ್ತೀನಿ, ಸೊ ದಟ್ ನಿಮಗೆ ಈ ಒಂದು ನಿದ್ರಾಹೀನತೆ ಸಮಸ್ಯೆ ಏನಿದೆಯಲ್ಲ ಇದರಿಂದ ಹೊರಬರಲಿಕ್ಕೆ ಹೆಲ್ಪ್ ಆಗಲಿ ಅಂತ. ನಿದ್ರಾಹೀನತೆಗೆ ಮೆಡಿಕಲ್ ಟರ್ಮಲ್ಲಿ ಇನ್ಸೋಮ್ನಿಯಾ ಅಂತ ಹೇಳಿ ಕರೀತಾರೆ. ಇನ್ಸೋಮ್ನಿಯಾ ಅಂತ ಅಂದರೆ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ನಮಗೆ ಒಳ್ಳೆಯ ನಿದ್ದೆ ಬರೋದಿಲ್ಲ, ಮತ್ತು ಬಂದರೂ ಸಮೇತ ಏನಾಗುತ್ತೆ, ನಮಗೆ ಸ್ವಲ್ಪ ಸಮಯದ ತನಕ ಅಷ್ಟೇ ನಿದ್ದೆ ಇರುತ್ತೆ, ನಂತರ ಏನಾಗುತ್ತೆ ಎಚ್ಚರ ಆಗೋಗುತ್ತೆ. ಸೊ ಈ ಒಂದು ಕಂಡೀಷನ್ಗೆ ಇನ್ಸೋಮ್ನಿಯಾ ಅಂತ ಹೇಳಿ ಕರೀತಾರೆ. ಆದರೆ ಖಂಡಿತವಾಗ್ಲೂ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಏನಂದರೆ ನಾವು ಎಷ್ಟೋ ತನಕ ನಾವು ಗಂಟೆಗಟ್ಟಲೆ ನಾವು ಮಲ್ಕೊಂಡೇ ಇರೋದು ಏನಾಗುತ್ತೆ ಅದು ಒಳ್ಳೆಯ ನಿದ್ದೆಯ ಲಕ್ಷಣ ಖಂಡಿತ ಅಲ್ಲ. ಸೊ ಮಲ್ಗೆ ಇರೋದು ಖಂಡಿತ ಅದು ಒಳ್ಳೆಯ ನಿದ್ದೆ ಲಕ್ಷಣ ಅಲ್ಲ. ಯಾಕೆ ಅಂದರೆ ನಾವು ಎಷ್ಟೋ ಸಲ ನಾವು ರಾತ್ರಿ ಇಡೀ ಮಲ್ಕೊಂಡೇ ಇದ್ರೂ ನಮಗೇನಾಗುತ್ತೆ, ಒಂದೊಂದು ಸಲ ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಅಷ್ಟು ಫ್ರೆಶ್ನೆಸ್ ನಮಗೆ ಫೀಲ್ ಆಗ್ತಾ ಇರೋಲ್ಲ. ಸೊ ಯಾಕೆ ಈ ರೀತಿ ಆಗುತ್ತೆ ಅಂದರೆ ನಮ್ಮ ಒಂದು ಸ್ಲೀಪ್ ಕ್ವಾಲಿಟಿ ಏನಿದೆಯಲ್ಲ ಅದು ಇಂಪಾರ್ಟೆಂಟ್ ಆಗುತ್ತೆ. ನಾವು ಎಷ್ಟೋ ತನಕ ನಾವು ಮಲ್ಕೊಂಡೇ ಇರ್ತೀವಿ ಅನ್ನೋದು ಖಂಡಿತ ಇಂಪಾರ್ಟೆಂಟ್ ಆಗೋದಿಲ್ಲ. ಸೊ ಈ ಒಂದು ಸ್ಲೀಪ್ ಏನಿದೆಯಲ್ಲ ಇದು ನಮ್ಮ ದೇಹದಲ್ಲಿ ಬಯೋಲಜಿಕಲ್ ಸೈಕಲ್ ಇರುತ್ತೆ. ಸೊ ನಮ್ಮ ಶರೀರದಲ್ಲಿ ಏನಾಗುತ್ತೆ, ನಮ್ಮದೇ ಆದಂಥ ಈ ಒಂದು ಬಯೋಲಜಿಕಲ್ ಸೈಕಲ್ ಏನಿರುತ್ತಲ್ಲ, ಈ ಒಂದು ನಿದ್ರೆನ ಕಂಟ್ರೋಲ್ ಮಾಡ್ತಕ್ಕಂತಹ ಒಂದು ಹಾರ್ಮೋನ್ ಇದೆ, ಅದಕ್ಕೆ ಮೆಲಟೋನಿನ್ ಹಾರ್ಮೋನ್ ಅಂತ ಹೇಳಿ ಕರೀತಾರೆ. ಈ ಮೆಲಟೋನಿನ್ ಹಾರ್ಮೋನ್ ಏನಿದೆಯಲ್ಲ ಇದು ಪೀನಿಯಲ್ ಗ್ರಂಥಿ, ನಮ್ಮ ಬ್ರೈನಲ್ಲಿ ಇರ್ತಕ್ಕಂಥ ಪೀನಿಯಲ್ ಗ್ರಂಥಿಯಿಂದ ಈ ಒಂದು ಮೆಲಟೋನಿನ್ ಏನಾಗುತ್ತೆ ಇದು ಉತ್ಪತ್ತಿ ಆಗುತ್ತೆ. ಸೊ ಈ ಮೆಲಟೋನಿನ್ ಹಾರ್ಮೋನ್ ಏನಿದೆಯಲ್ಲ ಇದರ ಒಂದು ಉತ್ಪತ್ತಿಯಿಂದನೇ ಏನಾಗುತ್ತೆ, ನಮಗೆ ಸ್ಲೀಪ್ ಇಂಡ್ಯೂಸ್ ಆಗುತ್ತೆ, ನಮಗೆ ನಿದ್ದೆ ಬರಲಿಕ್ಕೆ ಕಾರಣ ಆಗುತ್ತೆ. ಸೊ ಈ ಒಂದು ಸೈಕಲ್ ಏನಾಗುತ್ತಲ್ಲ, ಈ ರೀತಿ ನಾವು ಏನು ಎದ್ದೇಳೋದು ಮತ್ತು ಮಲ್ಕೊಳ್ಳೋದು, ಈ ಒಂದು ಸೈಕಲ್ 24 hours ಏನಾಗುತ್ತಲ್ಲ ಇದಕ್ಕೆ ನಾವು ಸರ್ಕ್ಯಾಡಿಯನ್ ರಿಥಮ್ ಅಂತ ಹೇಳಿ ಕರೀತಾರೆ, ಅವ್ರು ಸರ್ಕ್ಯಾಡಿಯನ್ ಸೈಕಲ್ ಅಂತ ಕೂಡ ಕರೀತಾರೆ. ಸೊ ಈ ಒಂದು ಬಯೋಲಜಿಕಲ್ ಸೈಕಲ್ ಏನಿದೆಯಲ್ಲ ಇದು ಲೈಟ್ ಮೇಲೆ ತುಂಬ ಇನ್ಫ್ಲುಯೆನ್ಸ್ ಆಗುತ್ತೆ. ಏಕೆ ಅಂದರೆ ನೀವು ಈ ಒಂದು ಪಿಕ್ಚರಲ್ಲಿ ನೋಡ್ತಾ ಇರ್ಬೋದು. ಸೊ ಇದು ಸರ್ಕ್ಯಾಡಿಯನ್ ಸೈಕಲ್ ಅಂತ ಹೇಳ್ಬಿಟ್ಟು, ಸೊ ಈ ಸೈಕಲಲ್ಲಿ ನೀವು ನೋಡ್ತಾ ಇರೋ ಹಾಗೆ ಏನಾಗುತ್ತೆ, ಬೆಳಗ್ಗೆ ಟೈಮಲ್ಲಿ ಕಾರ್ಟಿಸೋಲ್ ಹಾರ್ಮೋನ್ ಏನಿದೆಯಲ್ಲ, ನಮ್ಮ ಬ್ರೈನ್ ಆಟೋಮೆಟಿಕ್ಕಾಗಿ ಕಾರ್ಟಿಸೋಲ್ನ ಉತ್ಪತ್ತಿ ಹೇಗೆ ಮಾಡುತ್ತಲ್ಲ ಅದೇ ರೀತಿ ಕತ್ಲೆ ಆಗ್ತಾ ಸೊ ಲೈಟ್ ಯಾವಾಗ ಕಡಿಮೆ ಆಗ್ತಾ ಇರುತ್ತಲ್ಲ, ಸೊ ಕಡಿಮೆ ಆದಾಗ ಏನಾಗುತ್ತೆ, ಈ ಒಂದು ಮೆಲಟೋನಿನ್ ಹಾರ್ಮೋನ್ ಏನಿದೆಯಲ್ಲ ಇದು ಆಟೋಮೆಟಿಕ್ಕಾಗಿ ಬ್ರೈನ್ ಏನಾಗುತ್ತೆ ಇದರ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡುತ್ತೆ. ಸೊ ಏನಾಗುತ್ತೆ, ಈ ಒಂದು ನಮ್ಮ ಸರ್ಕ್ಯಾಡಿಯನ್ ರಿಥಮ್, ನಮ್ಮ ಸ್ಲೀಪ್ ಸೈಕಲ್ ಏನಿದೆಯಲ್ಲ, ಸೊ ವೇಕ್ ಮತ್ತು ಸ್ಲೀಪ್ ಸೈಕಲ್ ಇದೇನಿದೆಯಲ್ಲ ಇದು ನಮ್ಮ ಒಂದು ಏನಾಗುತ್ತೆ ಎಕ್ಸ್ಪೋಜರ್ ಟು ಲೈಟ್ ಅಷ್ಟೇ ಅಲ್ಲದೆ ನಮ್ಮ ಒಂದು ಲೈಫ್ ಸ್ಟೈಲ್ ಮೇಲೆ ಕೂಡ ಹೋಗುತ್ತೆ. ಸೊ ಈ ಒಂದು ಸೈಕಲ್ ಏನಿದೆಯಲ್ಲ ಇದಕ್ಕೆ ಈ ಒಂದು ಬಯೋಲಜಿಕಲ್ ಸೈಕಲ್ನ ಸರ್ಕ್ಯಾಡಿಯನ್ ಸೈಕಲ್ ಅಂತ ಹೇಳ್ಬಿಟ್ಟು ಕರೀತಾರೆ. ನಿದ್ರಾಹೀನತೆ ಇನ್ಸೋಮ್ನಿಯಾದಲ್ಲಿ 2 ವಿಧಗಳಿವೆ. ಮೊದಲನೆಯ ಕಂಡೀಷನ್ ಬಂದುಬಿಟ್ಟು ಅದು ಅಕ್ಯೂಟ್ ಇನ್ಸೋಮ್ನಿಯಾ ಅಂತ ಹೇಳ್ಬಿಟ್ಟು, ಮತ್ತು ಎರಡನೇ ಕಂಡೀಷನ್ ಬಂದು ಕ್ರಾನಿಕ್ ಇನ್ಸೋಮ್ನಿಯಾ ಅಂಥೇಳಿ. ಮೊದಲನೇ ಕಂಡೀಷನ್ ಅದು ಅಕ್ಯೂಟ್ ಇನ್ಸೋಮ್ನಿಯಾದಲ್ಲಿ ಏನಾಗುತ್ತೆ ಅಂತ ಅಂದರೆ, ಈ ಒಂದು ಕಂಡೀಷನ್ ಇದ್ದಾಗ ಇದು ಶಾರ್ಟ್ ಟರ್ಮ್ ಕಂಡೀಷನ್ ಅಂತ ಹೇಳ್ಬೋದು. ಯಾಕೆಂದರೆ ಇದು ನಾವು ಕೆಲವು ಟೈಮ್ ಏನು ಮಾಡ್ತೀವಿ, ನೈಟ್ ಟ್ರಾವೆಲ್ ಮಾಡ್ತೀವಿ, ಮತ್ತು ಕೆಲವು ಸಣ್ಣ ಪುಟ್ಟ ಸ್ಟ್ರೆಸ್ಸಿಂದ ಆಗಿರ್ಬೋದು, ಟ್ರಾನ್ಸ್ಫರ್ ಆಗಿರ್ಬೋದು, ಅಥವಾ ಕೆಲವು ಸಣ್ಣ ಪುಟ್ಟ ಒಂದು ಇಶ್ಯೂಸ್ಗಳಿಂದ ಏನಾಗುತ್ತೆ ನಮಗೆ ಒಂದು ಸ್ಲೀಪ್ ಪ್ಯಾಟ್ರನಲ್ಲಿ ಏನು ನಮಗೆ ಒಂದು ಡಿಸ್ಟರ್ಬೆನ್ಸ್ ಆಗುತ್ತಲ್ಲ ಇದು ಶಾರ್ಟ್ ಟರ್ಮ್ ತನಕ ಇರುತ್ತೆ. ಇದಕ್ಕೆ ಅಕ್ಯೂಟ್ ಇನ್ಸೋಮ್ನಿಯಾ ಅಂಥೇಳಿ ಕರೀತಾರೆ. ಎರಡನೇದು ಬಂದುಬಿಟ್ಟು ಅದು ಕ್ರಾನಿಕ್ ಇನ್ಸೋಮ್ನಿಯಾ ಅಂಥೇಳಿ. ಕೆಲವರಿಗೆ ಏನಾಗುತ್ತೆ ಅಂತ ಅಂದರೆ ಲಾಂಗ್ ಟರ್ಮ್ ತನಕ, ಯಾಕೆಂದರೆ ಸ್ಟ್ರೆಸ್ ಭಾಳ ಇರೋದ್ರಿಂದ ಏನಾಗುತ್ತೆ ಅವರಿಗೆ ಲಾಂಗ್ ಟರ್ಮ್ ತನಕ ಬಹಳಷ್ಟು ತಿಂಗಳುಗಟ್ಟಲೆ ಮತ್ತು ವರ್ಷಗಟ್ಟಲೆ ಅವರಿಗೆ ಚೆನ್ನಾಗಿ ನಿದ್ದೆ ಬರ್ತಾ ಇರೋದಿಲ್ಲ. ಮತ್ತು ಅವರು ಮೆಡಿಕೇಷನ್ಸ್ ಅಂದರೆ ಅವರು ಟ್ಯಾಬ್ಲೆಟ್ಸಿಂದನೇ ಅವರು ಏನಾಗುತ್ತೆ ಅವರು ನಿದ್ದೆ ಇಂಡ್ಯೂಸ್ ಮಾಡ್ಕೋತಿರ್ತಾರೆ. ಸೊ ಈ ಒಂದು ಪ್ರಾಬ್ಲಮ್ಗೆ ಇದಕ್ಕೆ ಕ್ರಾನಿಕ್ ಇನ್ಸೋಮ್ನಿಯಾ ಅಂಥೇಳಿ ಕರೀತಾರೆ. ಈ ಒಂದು ಕ್ರಾನಿಕ್ ಇನ್ಸೋಮ್ನಿಯಾದ ಒಂದು ರೂಟ್ ಕಾಸ್ ಏನಿದೆಯಲ್ಲ ಇದು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏಕೆಂದರೆ ಈ ಒಂದು ಸ್ಲೀಪ್ ಪ್ಯಾಟ್ರನ್ ಏನಿದೆಯಲ್ಲ ನಮಗೆ ಯಾವಾಗ ನಿದ್ದೆ ಚೆನ್ನಾಗಾಗೋದಿಲ್ವಲ್ಲ
ಆವಾಗ ನಮಗೆ ಬಹಳಷ್ಟು ನಮ್ಮ ಆರೋಗ್ಯದ ಮೇಲೆ ಎಫೆಕ್ಟ್ ಆಗುತ್ತೆ. ಅದು ಹೇಗೆ ಅಂತ ಅಂದರೆ, ಮೊದಲನೇದಾಗಿ ನಮ್ಮ ಮೆಟಬಾಲಿಸಮ್ ಇರ್ಬೋದು. ನಮ್ಮ ಮೆಟಬಾಲಿಸಮ್ ಅಂತಂದರೆ ನಮ್ಮ ಒಂದು ಚಯಾಪಚಯ ಕ್ರಿಯೆ ಏನಿದೆಯಲ್ಲ, ಸೊ ಶರೀರದಲ್ಲಿ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ನಮ್ಮ ಒಂದು ಡೈಜೆಷನ್ ಕೆಪಾಸಿಟಿ ಇರ್ಬೋದು, ನಮ್ಮ ಕಂಪ್ಲೀಟ್ ಸಿಸ್ಟಮ್ ಏನಾಗುತ್ತೆ ಅದು ಏರುಪೇರಾಗೋಗುತ್ತೆ ಈ ಒಂದು ನಿದ್ದೆ ನಮಗೆ ಚೆನ್ನಾಗಿ ಆಗದೇ ಇದ್ದಾಗ. ಮತ್ತು ಈ ನಿದ್ರಾಹೀನತೆ ಸಮಸ್ಯೆಯಿಂದ ನಮಗೆ ಏನಾಗ್ಬೋದು, ಕಿರಿಕಿರಿ ಆಗ್ಬೋದು, ಇರಿಟೇಬಿಲಿಟಿ ಆಗ್ಬೋದು, ಮತ್ತು ಫೋಕಸ್ ಬರೋದಿಲ್ಲ, ಸಣ್ಣ ಪುಟ್ಟ ವಿಷಯಗಳಿಗೆ ಏನಾಗುತ್ತೆ ಕೋಪ ಬರೋದು, ಸೊ ಈ ರೀತಿ ಆಗ್ಬೋದು. ಹಾಗಾಗಿ ಈ ಒಂದು ಸ್ಲೀಪ್ ಡಿಸಾರ್ಡರ್ ಏನಿದೆಯಲ್ಲ, ಹೇಗೆ ಈ ಒಂದು ಸ್ಟ್ರೆಸ್ ಏನಿದೆಯಲ್ಲ ನಾವು ಹೇಗೆ ಕಂಟ್ರೋಲ್ ಮಾಡಬೇಕು ಅಂತೇಳಿ ನಾವು ಫೋಕಸ್ ಮಾಡ್ಬೋದು. ಅದಕ್ಕೆ ಖಂಡಿತವಾಗ್ಲೂ ಯೋಗ ಏನಾಗುತ್ತೆ, ಇದು ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಏಕೆಂದರೆ ನಮಗೆ ಈ ಒಂದು ಸ್ಲೀಪ್ ಡಿಸಾರ್ಡರಲ್ಲಿ ಏನಾಗುತ್ತೆ, ನಮ್ಮ ಬಾಡಿಗೆ, ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಹೀಲಿಂಗ್ ಏನಿದೆಯಲ್ಲ, ಅಂದರೆ ಆಟೋಮೆಟಿಕ್ಕಾಗಿ ಏನು ಬಾಡಿ ಹೀಲ್ ಮಾಡ್ಕೊಳ್ಳುತ್ತೆ. ಸೊ ನಾವು ನಿದ್ದೆ ಮಾಡಿದಾಗ ಏನಾಗುತ್ತೆ, ನಮ್ಮ ಶರೀರ ಏನಿದೆಯಲ್ಲ ಅದು ತಾನಾಗ್ತಾನೆ ಅದರಲ್ಲಿ ಒಂದು ಹೀಲಿಂಗ್ ಪ್ರೋಸೆಸ್ ತಾನಾಗ್ತಾನೆ ನಡೆಯುತ್ತೆ, ಯಾವುದೇ ಒಂದು ಮೆಡಿಸಿನ್ಗಳು ಏನು ಇಲ್ದಂಗೆ. ಸೊ ತನ್ನದೇ ಆದ ಒಂದು ಹೀಲಿಂಗ್ ಪ್ರೋಸೆಸ್ ಮಾಡ್ಕೊಳ್ಳುತ್ತೆ ಒಳ್ಳೆಯ ನಿದ್ದೆ ಆದಾಗ. ಬಟ್ ಈ ಒಂದು ಕಂಡೀಷನ್ಸ್ಗಳಲ್ಲಿ ಏನಾಗುತ್ತೆ, ಕೆಲವು ಕಂಡೀಷನ್ಸ್ಗಳಲ್ಲಿ ಈ ರೀತಿ ಇನ್ಸೋಮ್ನಿಯಾ ಸಮಸ್ಯೆ ಇದ್ದಾಗ ಬಾಡಿಗೆ ಚೆನ್ನಾಗಿ ರೆಸ್ಟ್ ಸಿಗೋದಿಲ್ಲ. ಸೊ ಬಾಡಿಗೆ ಯಾವಾಗ ರೆಸ್ಟ್ ಚೆನ್ನಾಗಿ ಸಿಗೋದಿಲ್ವಲ್ಲ, ಆವಾಗ ಏನಾಗುತ್ತೆ, ಈ ರೀತಿ ಹಲವಾರು ಬೇರೆ ಕಾಯಿಲೆಗಳು ಸ್ಟಾರ್ಟ್ ಆಗುತ್ತೆ. ಹಾಗಿದ್ರೆ ಬನ್ನಿ, ಈ ಒಂದು ಅನಿದ್ರತೆ ಏನಿದೆಯಲ್ಲ, ಸೊ ಇನ್ಸೋಮ್ನಿಯಾದ ಕಾಸಸ್ಗಳು, ಸೊ ಯಾವ ಕಾಸಸ್ಗಳಿಂದ ಈ ಒಂದು ನಿದ್ರಾಹೀನತೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ನಾನು ನಿಮಗೆ ತಿಳಿಸ್ತೀನಿ. ಮೊದಲನೆಯ ಕಾರಣ ಬಂದುಬಿಟ್ಟು ಅದು ನಮ್ಮ ಜೀವನ ಶೈಲಿ ಅಂತ ಹೇಳ್ಬೋದು. ನಮ್ಮ ಒಂದು ಲೈಫ್ ಸ್ಟೈಲಲ್ಲಿ ನಾವು ಹಲವಾರು ಬ್ಯಾಡ್ ಹ್ಯಾಬಿಟ್ಸ್ಗಳನ್ನು ನಾವು ಡೆವಲಪ್ ಮಾಡ್ಕೊಂಡಿರ್ತೀವಿ. ಎಕ್ಸಾಂಪಲ್ ಆಗಿರ್ಬೋದು, ಅದು ಸ್ಮೋಕಿಂಗ್ ಆಗಿರ್ಬೋದು, ಅಥವಾ ಆಲ್ಕೋಹಾಲ್ ಕನ್ಸಂಪ್ಷನ್ ಇರ್ಬೋದು, ಅಥವಾ ಏನು ಫಿಸಿಕಲ್ ಆ್ಯಕ್ಟಿವಿಟೀಸ್ ಏನು ಇಲ್ದಂಗೆ, ಎಕ್ಸಸೈಸ್ಗಳನ್ನು ಮಾಡಿಲ್ದಂಗೆ ಸೆಡೆಂಟ್ರಿ ಲೈಫ್ನ ನಾವು ಲೀಡ್ ಮಾಡೋದಿರ್ಬೋದು. ಸೊ ಈ ರೀತಿ ಆದಂತಹ ಆ್ಯಕ್ಟಿವಿಟೀಸಿಂದ ಏನಾಗುತ್ತೆ, ನಮಗೆ ಈ ಒಂದು ನಿದ್ರಾಹೀನತೆ ಸಮಸ್ಯೆ ಬರ್ಬೋದು. ಈವನ್ ಏನಾಗುತ್ತೆ, ನಾವು ನಮ್ಮ ಒಂದು ಏನು ಮಲ್ಕೊಂಡಿರ್ತಕ್ಕಂಥ ನಾವು ಜಾಗದಲ್ಲೇ ನಾವು ಏನು ಮಾಡ್ತೀವಿ, ಅದೇ ಜಾಗದಲ್ಲೇ ನಾವು ಅಲ್ಲೇ ಕುತ್ಕೊಂಡು ಊಟ ಮಾಡ್ತೀವಿ. ಸೊ ಅಲ್ಲೇ ನಾವು ನಮ್ಮ ಲ್ಯಾಪ್ಟಾಪಲ್ಲಿ ನಾವು ವರ್ಕ್ ಮಾಡ್ತಿರ್ತೀವಿ. ಸೊ ಈ ರೀತಿಯಾದಂತಹ ಲೈಫ್ ಸ್ಟೈಲ್ಗಳು ಏನಾಗುತ್ತೆ, ಇದು ಕೂಡ ನಿದ್ರಾಹೀನತೆಗೆ ಕಾರಣ ಆಗುತ್ತೆ. ಈ ಒಂದು ಲೈಫ್ ಸ್ಟೈಲ್ನ ನಾವು ಯಾವಾಗಾದರೂ ನಾವು ಚೇಂಜ್ ಮಾಡ್ಕೋಬೋದು, ಮತ್ತು ಈ ಒಂದು ಸಮಸ್ಯೆಯಿಂದ ನಾವು ಹೊರ ಬರ್ಬೋದು. ಎರಡನೆಯ ಕಾರಣ ಬಂದುಬಿಟ್ಟು ಅದು ಕೆಲವು ಡಿಸೀಸ್ಗಳು, ಅಂದರೆ ಕೆಲವು ರೋಗಗಳಿಂದ ಕೂಡ ಏನಾಗುತ್ತೆ, ಈ ಒಂದು ನಿದ್ರಾಹೀನತೆ ಕಾಣಿಸ್ಕೋಬೋದು. ಅದು ಯಾವುದು ಅಂತ ಅಂದರೆ ಒಬೆಸಿಟಿ. ಸೊ ಈ ಒಂದು ತೂಕ ಯಾರಿಗೆ ಜಾಸ್ತಿ ಇರುತ್ತಲ್ಲ, ಸೊ ಅವರಿಗೇನಾಗುತ್ತೆ, ಈ ಒಂದು ಅನಿದ್ರತೆ ಸಮಸ್ಯೆ ಖಂಡಿತ ಅವರಿಗೆ ಕಾಣಿಸ್ಕೊಳ್ಳುತ್ತೆ. ಏಕೆಂದರೆ ಒಬೆಸಿಟಿ ಇದ್ದಾಗ ಏನಾಗುತ್ತೆ, ಓವರ್ ವೇಟ್ ಇಂದ ಏನಾಗುತ್ತೆ, ಅವರಿಗೆ ಒಂದು ಮೆಟಬಾಲಿಸಮ್ ಚೆನ್ನಾಗಿ ಆಗ್ತಾ ಇರಲ್ಲ, ಮತ್ತು ಹಾರ್ಮೋನ್ಸ್ಗಳು ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಸೊ ಇನ್ಸುಲಿನ್ ಕೂಡ ವೇರಿಯೇಷನ್ ಆಗ್ತಾ ಇರುತ್ತೆ ಒಬೆಸಿಟಿ ಇರ್ತಕ್ಕಂಥ ಒಂದು ವ್ಯಕ್ತಿಗಳಲ್ಲಿ. ಸೊ ಒಬೆಸಿಟಿ ಕೂಡ ಒಂದು ಮುಖ್ಯವಾದಂಥ ಕಾರಣ ಅಂತ ಹೇಳ್ಬೋದು. ನೆಕ್ಸ್ಟ್ ಕಾರಣ ಬಂದುಬಿಟ್ಟು ಅದು ಡಯಾಬಿಟಿಸ್ ಇರ್ಬೋದು, ಮತ್ತು ಹೈಪರ್ ಟೆನ್ಷನ್ ಆರ್ ಹೈಪೋಟೆನ್ಷನ್ ಇರ್ಬೋದು, ಅಸ್ತಮಾ ಇರ್ಬೋದು, ಕೆಲವರಿಗೆ ಕಿಡ್ನಿ ಪ್ರಾಬ್ಲಮ್ಸ್ಗಳಿರ್ಬೋದು. ಈ ಒಂದು ಕಾರಣಗಳಿಂದ ಕೂಡ ಇನ್ಸೋಮ್ನಿಯಾ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಸೊ ಸ್ಟ್ರೆಸ್ ಒಂದು ಮುಖ್ಯವಾದಂತಹ ಒಂದು ಕಾರಣ ಅಂತ ಹೇಳ್ಬೋದು. ಸೊ ಸ್ಟ್ರೆಸ್ ಯಾವಾಗ ತೊಗೊತೀವಲ್ಲ, ಆವಾಗ ಆಟೋಮೆಟಿಕ್ಕಾಗಿ ನಮ್ಮ ದೇಹದ ಇರ್ತಕ್ಕಂತಹ ಹಾರ್ಮೋನ್ಗಳು ಕಂಪ್ಲೀಟಾಗಿ ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಸ್ಟ್ರೆಸ್ ಕೂಡ ಒಂದು ಇಂಪಾರ್ಟೆಂಟ್ ಆದಂತಹ ಒಂದು ಕಾರಣ ಇರ್ಬೋದು. ಮತ್ತು ಡಿಪ್ರೆಷನ್ ಕೂಡ ಈ ಒಂದು ಕಂಡೀಷನಲ್ಲಿ ಕೂಡ ಏನಾಗುತ್ತೆ, ಇನ್ಸೋಮ್ನಿಯಾ ಕಾಣಿಸ್ಕೊಳ್ಳುತ್ತೆ. ಈವನ್ ಸ್ಲೀಪ್ ಆ್ಯಪ್ನಿಯಾ ಅಂತಾರೆ. ಸೊ ಈ ಒಂದು ಕಂಡೀಷನಲ್ಲಿ, ಮತ್ತು ಸ್ನೋರಿಂಗ್, ಯಾರಿಗೆ ಗೊರಕೆ ಯಾರು ಹೊಡಿತಾರಲ್ಲ, ಸೊ ಭಾಳಷ್ಟು ಗೊರಕೆ ಸಮಸ್ಯೆ ಇರೋರಿಗೆ, ಸೊ ಅವ್ರಿಗೆ ಕೂಡ ಈ ಒಂದು ಸ್ನೋರಿಂಗ್ ಸಮಸ್ಯೆ ಇರೋರಿಗೆ ಕೂಡ ಈ ಒಂದು ಇನ್ಸೋಮ್ನಿಯಾ ಕಾಣಿಸ್ಕೊಳ್ಳೋ ಚಾನ್ಸಸ್ಗಳು ಭಾಳ ಇರುತ್ತೆ. ಬನ್ನಿ, ಇವಾಗ ನಾವು ಈ ಒಂದು ನಿದ್ರಾಹೀನತೆ ಸಮಸ್ಯೆಯಿಂದ ಹೊರಬರಲಿಕ್ಕೋಸ್ಕರ ಕೆಲವು ಯೋಗಾಸನಗಳನ್ನು ನಾವು ಅಭ್ಯಾಸ ಸ್ಟಾರ್ಟ್ ಮಾಡೋಣ. ಸೊ ಮೊದಲೇದಾಗಿ ನಾವು ಈ ರೀತಿ, ನಾನಿವಾಗ ಸುಖಾಸನ ಪೊಸಿಷನಲ್ಲಿ ಇದ್ದೀನಿ. ಸೊ ಈ ಒಂದು ಪೊಸಿಷನಲ್ಲಿ ನಾವು ಮೊದಲೇದಾಗಿ ಡೀಪ್ ಬ್ರೀತಿಂಗ್ ಮಾಡೋಣ. ಸೊ ಈ ರೀತಿ ಜ್ಞಾನಮುದ್ರಾ ಅವ್ರ ಚಿನ್ನ ಮುದ್ರಾ. ನಿಮ್ಮ ಬ್ಯಾಕ್ ಸ್ಟ್ರೈಟ್ ಇರಲಿ, ಆದಷ್ಟು ನಿಮ್ಮ ಶೋಲ್ಡರ್ಸ್ಗಳು ಕೂಡ ಸ್ಟ್ರೈಟ್ ಇರಲಿ. ಡೀಪ್ ಇನ್ಹೇಲ್ ಮಾಡಿ, ದೀರ್ಘವಾದ ಉಸಿರು ತಗೊಳ್ಳಿ ನಿಮ್ಮ ಮೂಗಿನ ಮುಖಾಂತರ. ಉಸಿರು ಹೊರ ಹಾಕಿ.
ಸೊ ಉಸಿರು ಹೊರ ಹಾಕ್ತಾ ಸ್ಟ್ರೆಸ್ ಕೂಡ ನೀವು ಹೊರ ಹಾಕ್ತಾ ಇದ್ದೀರಾ ಅಂತೇಳಿ ಫೀಲ್ ಮಾಡಿ. ಇನ್ನೊಂದು ಟೈಮ್ ಮಾಡೋಣ. ಇನ್ಹೇಲ್ ಪಾಸಿಟಿವಿಟಿ, ಎಕ್ಸೇಲ್ ದ ಸ್ಟ್ರೆಸ್. ಸೊ ಈ ರೀತಿ ನಮ್ಮ ಮೈಂಡಲ್ಲಿ ನಾವು ಈ ರೀತಿ ಯೋಚನೆ ಮಾಡ್ಕೋತಾ ಇನ್ಹೇಲ್ ಎಕ್ಸೇಲ್ ಮಾಡೋಣ. ರಿಲ್ಯಾಕ್ಸ್. ಸೊ ಈ ರೀತಿ ಡೀಪ್ ಬ್ರೀತಿಂಗ್ ಮಾಡೋದ್ರಿಂದ ಕೂಡ ಏನಾಗುತ್ತೆ, ಒಂದು ಸ್ಟ್ರೆಸ್ ಲೆವೆಲ್ ಏನಿದೆಯಲ್ಲ, ಸೊ ನಮ್ಮ ಶರೀರದಿಂದ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ. ಬನ್ನಿ ಈಗ ನಾವು ಸೆಕೆಂಡ್ ಪ್ರಾಕ್ಟೀಸ್ಗೆ ಮೂವ್ ಆಗೋಣ. ಸೊ ಇಲ್ಲಿ ನಾವು ಸ್ವಲ್ಪ ನಮ್ಮ ಕತ್ತಿಗೆ ಏನು ಮಾಡ್ತೀವಿ, ಸ್ವಲ್ಪ ಎಕ್ಸಸೈಸ್, ಸ್ವಲ್ಪ ಮೂಮೆಂಟ್ಸ್ ಮಾಡ್ತೀವಿ. ಸೊ ಅದು ಹೇಗೆ ಅಂದರೆ, ಈ ರೀತಿ ನಾವು ಮೊದಲು ಕಣ್ಣನ್ನು ನಾವು ಮುಚ್ಚೋಣ. ಇನ್ಹೇಲ್ ಮಾಡೋಣ, ಮೂಗಿನ ಮುಖಾಂತರ ಉಸಿರು ತಗೊಳ್ಳೋಣ, ಮೇಲೆ ನೋಡೋಣ ಈ ರೀತಿ. ನಂತರ ಬಾಯಿಯ ಮುಖಾಂತರ ಈ ರೀತಿ ನಮ್ಮ ಚೆಸ್ಟ್ ಹತ್ರ ಈ ರೀತಿ ನಮ್ಮ ಗದ್ದನ ಈ ರೀತಿ ಟಚ್ ಮಾಡಲಿಕ್ಕೆ ಟ್ರೈ ಮಾಡೋಣ. ಸೊ ಇಲ್ಲಿ ಬ್ಯಾಕ್ ಸೈಡ್ ಒಂದು ಒಳ್ಳೆ ಸ್ಟ್ರೆಚ್ ಸಿಗುತ್ತೆ. ಸೆಕೆಂಡ್ ರೌಂಡ್ ಇನ್ಹೇಲ್ ಮಾಡಿ, ಮೇಲ್ಗಡೆ ನೋಡಿ, ಎಕ್ಸೇಲ್ ಮಾಡಿ ಬಾಯಿಯ ಮುಖಾಂತರ. ಸ್ಟ್ರೆಚ್ ಫೀಲ್ ಮಾಡಿ ಈ ಒಂದು ಪೊಸಿಷನಲ್ಲಿ ಹೋಲ್ಡ್ ಮಾಡಿ ಸ್ವಲ್ಪ 3 ಸೆಕೆಂಡ್ಸ್. 1 2 3 ಮತ್ತು ಇನ್ಹೇಲ್ ಮಾಡಿ ರಿಲ್ಯಾಕ್ಸ್. ಬನ್ನಿ ಇವಾಗ ನಾವು ಥರ್ಡ್ ಪ್ರಾಕ್ಟೀಸ್ ಮಾಡೋಣ. ಸೊ ಈ ರೀತಿ ನಾವು ನಮ್ಮ ಕೈಗಳನ್ನು ಇಂಟರ್ಲಾಕ್ ಮಾಡ್ತೀವಿ. ನಂತರ ಏನು ಮಾಡ್ತೀವಿ, ನಮ್ಮ ತಲೆ ಮೇಲೆ ಈ ರೀತಿ ನಮ್ಮ 2 ಕೈಗಳನ್ನು ಈ ರೀತಿ ಪ್ಲೇಸ್ ಮಾಡ್ತೀವಿ. ಈಗ ಏನು ಮಾಡ್ತೀವಿ, ಇನ್ಹೇಲ್ ಮಾಡ್ತೀವಿ. ಸೊ ಉಸಿರನ್ನ ನಾವು ಮೂಗಿನ ಮುಖಾಂತರ ಉಸಿರು ತಗೋತಾ ಉಸಿರು ಬಿಡ್ತಾ ನೆಕ್ಸ್ಟು ನಮ್ಮ ಕೈಗಳನ್ನು ಈ ರೀತಿ ನಮ್ಮ ತಲೆ ಮೇಲೆ ಈ ರೀತಿ ಪ್ರೆಸ್ ಮಾಡ್ತೀವಿ. ಬನ್ನೀಗ ಸೆಕೆಂಡ್ ರೌಂಡ್ ಮಾಡೋಣ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ರಿಲ್ಯಾಕ್ಸ್. ಓಕೆ, ಬನ್ನಿ ಇವಾಗ ನಾವು ಫೋರ್ತ್ ಪ್ರಾಕ್ಟೀಸ್ ಮಾಡೋಣ. ಇದು ನಾವು ಸ್ವಲ್ಪ ಮಸಾಜ್ ಮಾಡ್ತೀವಿ. ನಮ್ಮ ನೆಕ್ ಬ್ಯಾಕ್ ಸೈಡ್ ಏನು ಮಾಡ್ತೀವಿ, ನಾವು ಮಸಾಜ್ ಮಾಡ್ತೀವಿ. ಸೊ ಯಾವ ರೀತಿ ಅಂದರೆ, ಈ ರೀತಿ ನಮ್ಮ 4 ಬೆರಳುಗಳಿಂದ ಏನು ಮಾಡ್ತೀವಿ, ಈ ರೀತಿ ಮೇಲಿಂದ ಕೆಳಗೆ ಈ ರೀತಿ ಬ್ಯಾಕ್ ಸೈಡ್ ನಮ್ಮ ನೆಕ್ಕಿಗೆ ಈ ರೀತಿ ಮಸಾಜ್ ಮಾಡ್ತೀವಿ. ಸೊ ಈ ರೀತಿ ಮಸಾಜ್ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ನೆಕ್ ಮಸಲ್ಸ್ಗಳು ಏನಾಗುತ್ತೆ, ರಿಲ್ಯಾಕ್ಸ್ ಆಗುತ್ತೆ. ಸೊ ಈ ರೀತಿ ನೀವು ಆಯಿಲ್ ಅಪ್ಲೈ ಮಾಡ್ಕೊಂಡು ಕೂಡ ಈ ರೀತಿ ಮಸಾಜ್ ಮಾಡ್ಕೋಬೋದು. ಓಕೆ, ರಿಲ್ಯಾಕ್ಸ್. ನಂತರ ಈ ರೀತಿ 2 ಕೈಗಳನ್ನು ಈ ರೀತಿ ಉಜ್ಜಿಬಿಟ್ಟು, ಸೊ ಇಲ್ಲಿ ಏನು ಟ್ರೆಪಿಜಿಯಸ್ ಮಸಲ್ಸ್ ಇರುತ್ತಲ್ಲ ಬ್ಯಾಕ್ ಸೈಡ್, ಸೊ ಅದನ್ನು ಕೂಡ ನಾವು ರಿಲ್ಯಾಕ್ಸ್ ಮಾಡ್ತೀವಿ ಈ ರೀತಿ. ಸೊ ಇದು ಕೂಡ ಒಳ್ಳೆಯ ಒಂದು ರಿಲ್ಯಾಕ್ಸೇಷನ್ ಕೊಡುತ್ತೆ ಈ ರೀತಿ. ಸೊ ಇದು ಸೆಕೆಂಡ್ ಮಸಾಜ್ ಪಾಯಿಂಟು. ಓಕೆ, ರಿಲ್ಯಾಕ್ಸ್. ಬನ್ನಿ ಇವಾಗ ನಾವು ನೆಕ್ಸ್ಟ್ ಪ್ರಾಕ್ಟೀಸ್ ಮಾಡೋಣ. ಸೊ ಅದು ಹೇಗೆ ಮಾಡೋದು ಅಂದರೆ, ಈ ರೀತಿ ನಾವು ಒಂದು ಕಾಲನ್ನ ಈ ರೀತಿ ಎಕ್ಸ್ಟೆಂಡ್ ಮಾಡ್ತೀನಿ. ನಾನಿವಾಗ ಲೆಫ್ಟ್ ಲೆಗ್ನ ನಾನು ಎಕ್ಸ್ಟೆಂಡ್ ಮಾಡಿದ್ದೀನಿ. ನಂತರ ನನ್ನ ಕೈಯ ಸಪೋರ್ಟಿಂದ ಈ ರೀತಿ ಏನು ಮಾಡ್ತೀನಿ, ಇನ್ಹೇಲ್ ಮಾಡ್ತಾ ಲಿಫ್ಟ್ ಮಾಡ್ತೀನಿ, ಎಕ್ಸೇಲ್ ಮಾಡ್ತಾ ಡೌನ್ವರ್ಡ್ಸ್, ಅಪೋಸಿಟ್, ಇನ್ಹೇಲ್, ಎಕ್ಸೇಲ್, ರಿಲ್ಯಾಕ್ಸ್. ಈಗ ನಾವು ನಮ್ಮ ಕಾಲಿನ ಆ್ಯಂಕಲ್ ಏನಿದೆ ಅಲ್ಲ, ಸೊ ಈ ರೀತಿ ರೊಟೇಟ್ ಮಾಡೋಣ, ಅಪೋಸಿಟ್. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಒಂದೊಳ್ಳೆ ರಿಲ್ಯಾಕ್ಸೇಷನ್ ಸಿಗುತ್ತೆ ನಮಗೆ. ಮಲಗೋ ಟೈಮಲ್ಲಿ ಮಸಲ್ಗಳು ರಿಲ್ಯಾಕ್ಸ್ ಆದಾಗ ನಮಗೆ ಒಳ್ಳೆ ನಿದ್ದೆ ಬರುತ್ತೆ. ಈ ರೀತಿ ಸ್ಟ್ರೆಚ್ ಮಾಡಿ ಆ್ಯಂಕಲ್ನ ಹೋಲ್ಡ್ ಮಾಡಿ 3 ಸೆಕೆಂಡ್ಸ್. 1 2 3 ರಿಲ್ಯಾಕ್ಸ್. ಓಕೆ, ಬನ್ನಿ ಇವಾಗ ನಾವು ಅಪೋಸಿಟ್ ಡೈರೆಕ್ಷನ್ ಮಾಡೋಣ. ಸೊ ಈ ರೀತಿ ಏನು ಮಾಡ್ತೀನಿ, ನಾನು ರೈಟ್ ಲೆಗ್ನ ಈ ರೀತಿ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಈ ರೀತಿ ಕೈ ಸಪೋರ್ಟಿಂದ ಏನು ಮಾಡ್ತೀನಿ, ನೆಕ್ಸ್ಟ್ ಇನ್ಹೇಲ್ ಮಾಡಿ, ಎಕ್ಸೇಲ್, ಅಪೋಸಿಟ್ ಡೈರೆಕ್ಷನ್, ಇನ್ಹೇಲ್, ಎಕ್ಸೇಲ್. ನೆಕ್ಸ್ಟ್ ಆ್ಯಂಕಲ್ ರೊಟೇಷನ್, ಈ ರೀತಿ ಕ್ಲಾಕ್ ವೈಸ್ ಡೈರೆಕ್ಷನ್ ಮತ್ತು
ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಈ ರೀತಿ ರೊಟೇಟ್ ಮಾಡಿ ಈ ಒಂದು ಪೊಸಿಷನ್ಗೆ ಹೋಲ್ಡ್ ಮಾಡಿ ಎಕ್ಸ್ಟೆಂಡ್ ಮಾಡಿ, ಇವಾಗ ಸ್ಟ್ರೆಚ್ ಮಾಡಿ 1 2 3 ರಿಲ್ಯಾಕ್ಸ್. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ. ಸೊ ಈಗ ನಾನು ಸುಖಾಸನ ಪೊಸಿಷನ್ನಲ್ಲಿದ್ದೀನಿ. ಈಗ ನಾವು ಬದ್ಧ ಕೋಣಾಸನ ಮಾಡೋಣ ನೆಕ್ಸ್ಟು. ಸೊ ಇದು ಬದ್ಧ ಕೋಣಾಸನ ಅಂತ ಹೇಳ್ಬಿಟ್ಟು, ಸೊ ಈ ಒಂದು ಬದ್ಧ ಕೋಣಾಸನ ಪೊಸಿಷನಲ್ಲೇ ನಮ್ಗೆ ಏನಾಗುತ್ತೆ, ನೈಟ್ ಟೈಮಲ್ಲಿ ಏನಾಗುತ್ತೆ, ಒಂದು ಸ್ಟ್ರೆಸ್ನ ಕಾರಣದಿಂದ ವರ್ಕ್ ಲೋಡ್ ಜಾಸ್ತಿ ಇದ್ದಾಗ ಏನಾಗುತ್ತೆ, ನಮ್ಮ ಒಂದು ಹೀಲ್ಸ್ಗಳು ಏನಿದೆ ಅಲ್ಲ, ಹೀಲ್ಸ್ ಮೇಲೆ ತುಂಬ ಪ್ರೆಷರ್ ಬೀಳುತ್ತೆ. ಸೊ ಈ ಹೀಲ್ಸ್ಗಳನ್ನು ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಈ ರೀತಿ. ಸೊ ಈ ರೀತಿ ನಾವು ಮಸಾಜ್ ಮಾಡೋಣ, ನಮ್ಮ ಪಾದಗಳಿಗೆ ಈ ರೀತಿ ಮಸಾಜ್ ಕೊಡೋಣ ಅಪೋಸಿಟ್. ಓಕೆ, ನೆಕ್ಸ್ಟು ಈ ರೀತಿ ನಮ್ಮ ಫುಟ್ನ ಈ ರೀತಿ ಪ್ರೆಸ್ ಮಾಡೋಣ. ಓಕೆ, ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ನಮ್ಮ ಪಾದಗಳಿಗೆ ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಮತ್ತು ರಿಲ್ಯಾಕ್ಸೇಷನ್ ಕೂಡ ಸಿಗುತ್ತೆ. ನೆಕ್ಸ್ಟು ಬದ್ಧ ಕೋಣಾಸನದಲ್ಲಿ 5 ಸೆಕೆಂಡ್ಸ್ ಹೋಲ್ಡ್ ಮಾಡೋಣ. ಬ್ಯಾಕ್ ಆದಷ್ಟು ಬ್ಯಾಕ್ ಸೈಡ್ ಸ್ಟ್ರೈಟ್ ಇರಲಿ. ಹೋಲ್ಡ್ ಮಾಡಿ ಒಂದು ಪೊಸಿಷನಲ್ಲಿ ನಾರ್ಮಲ್ ಬ್ರೀತ್ ಇನ್ ಬ್ರೀತ್ ಔಟ್. 1 2 3 4 5 ರಿಲ್ಯಾಕ್ಸ್. ಓಕೆ, ಬನ್ನಿ ಇವಾಗ ನಾವು ನೆಕ್ಸ್ಟ್ ಆಸನಗೆ ನಾವು ಮೂವ್ ಆಗೋಣ. ಸೊ ಅದಕ್ಕಾಗಿ ನಾವು ಈ ರೀತಿ ನಮ್ಮ ಹೊಟ್ಟೆ ಮೇಲೆ ಈ ರೀತಿ ಮಲ್ಕೋಬೇಕಾಗುತ್ತೆ. ಇದು ಶಲಭಾಸನ ವೇರಿಯೇಷನ್. ಸೊ ಈ ಶಲಭಾಸನದಲ್ಲಿ ಏನು ಮಾಡೋಣ, ನಾವು 2 ಕೈಗಳನ್ನು ಮತ್ತು 2 ಕಾಲುಗಳನ್ನು ನಾವು ಲಿಫ್ಟ್ ಮಾಡೋಣ. ಸೊ ನಿಮ್ಮ ಹಿಪ್ ಡಿಸ್ಟೆನ್ಸ್ ಅಷ್ಟು ನಿಮ್ಮ ಕಾಲುಗಳು ಅಗಲ ಇರಲಿ. ನೆಕ್ಸ್ಟ್ ಏನು ಮಾಡ್ತೀವಿ, ಇನ್ಹೇಲ್ ಮಾಡ್ತಾ ಉಸಿರು ತಗೋತಾ ನೆಕ್ಸ್ಟ್ ಉಸಿರು ಬಿಡಿ, ಎಕ್ಸೇಲ್ ಮಾಡಿ ಲಿಫ್ಟ್ ಮಾಡಿ 2 ಕೈಗಳನ್ನು ಮತ್ತು ಕಾಲುಗಳನ್ನು ಈ ರೀತಿ ಲಿಫ್ಟ್ ಮಾಡಿ ಹೋಲ್ಡ್ ಮಾಡಿ ರಿಲ್ಯಾಕ್ಸ್. ಈ ರೀತಿ 3 ಟೈಮ್ಸ್ ಮಾಡೋಣ. ಸೆಕೆಂಡ್ ರೌಂಡ್ ಇನ್ಹೇಲ್ ಮಾಡಿ, ಎಕ್ಸೇಲ್, ಲಿಫ್ಟ್, ರಿಲ್ಯಾಕ್ಸ್. ಥರ್ಡ್ ರೌಂಡ್ ಇನ್ಹೇಲ್, exhale, lift, hold, relax. ಓಕೆ, ನೆಕ್ಸ್ಟ್ ಇದೇ ಒಂದು ಪೊಸಿಷನಲ್ಲಿ ನಾವು ಸಲಂಬ ಭುಜಂಗಾಸನ ಅಂತ ಹೇಳ್ಬಿಟ್ಟು, ಸೊ ಈ ಒಂದು ಪೊಸಿಷನ್ಗೆ ಹೋಲ್ಡ್ ಮಾಡೋಣ. ನೆಕ್ಸ್ಟ್ ಇಲ್ಲಿ ನಮ್ಮ ಕಾಲುಗಳು ಕೂಡ ಈ ರೀತಿ ನಾವು ಫೋಲ್ಡ್ ಮಾಡ್ಬೋದು. ಈ ರೀತಿ ಹೋಲ್ಡ್ ಮಾಡೋಣ ಈ ಒಂದು ಪೊಸಿಷನಲ್ಲಿ. 1 2 3 4 5 ರಿಲ್ಯಾಕ್ಸ್. ಸೊ ಈ ಒಂದು ಆಸನ ಮಾಡೋದ್ರಿಂದ ನಿಮ್ಮ ಬ್ಯಾಕ್ ಪೇನ್ ಏನಾದರೂ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ. ನೆಕ್ಸ್ಟು ನಾವು ಮಕರಾಸನ. ಈ ರೀತಿ ನಮ್ಮ 2 ನಮ್ಮ ಪಾಮ್ಸ್ಗಳನ್ನು ಈ ರೀತಿ ನಮ್ಮ ಚಿನ್ನ ಮೇಲೆ ಈ ರೀತಿ ಇಟ್ಕೊಳ್ಳೋಣ. ಈ ರೀತಿ. ಸೊ ನಾವು ನೈಟ್ ಟೈಮ್ ಏನು ಮಾಡ್ತೀವಿ, ಈ ರೀತಿ ಸ್ವಲ್ಪ ಆ್ಯಕ್ಟಿವಿಟೀಸ್ ಮಾಡ್ತೀವಿ, ಸೊ ದಟ್ ನಮ್ಮ ಮಸಲ್ಸ್ಗಳು ರಿಲ್ಯಾಕ್ಸ್ ಆಗಲಿ ಅಂಥೇಳಿ. ಇದನ್ನು ಆ್ಯಕ್ಚುಲಿ ನೀವು ಮಾಡಿದ್ರೆ ನಿಮ್ಗೆ ಆ್ಯಕ್ಚುಲಿ ಫೀಲ್ ಆಗುತ್ತೆ, ಇದು ಆ್ಯಕ್ಚುಲಿ ಎಷ್ಟು ನಿಮಗೆ ರಿಲ್ಯಾಕ್ಸ್ ಆಗುತ್ತೆ ಅಂಥೇಳಿ ನೀವು ಮಾಡಿ ನೋಡಿದಾಗ ಫೀಲ್ ಆಗುತ್ತೆ. ನೆಕ್ಸ್ಟು ಸೊ ರಿವರ್ಸ್ ಶವಾಸನ. ಸೊ ಅಪೋಸಿಟ್ ಶವಾಸನ ನಾವು ಈ ರೀತಿ ಮಾಡೋಣ. ಒಂದು ಪೊಸಿಷನಲ್ಲಿ ರಿಲ್ಯಾಕ್ಸ್ ಆಗಿ ಓಕೆ, ಈಗ ಸ್ಲೋ ಆಗಿ ಎದ್ದೇಳಿ ಇವಾಗ. ಓಕೆ, ನಿದ್ರಾಹೀನತೆ ಸಮಸ್ಯೆಯಲ್ಲಿ 2 ಪ್ರಾಣಾಯಾಮಗಳು ತುಂಬ ಹೆಲ್ಪ್ ಆಗುತ್ತೆ ಅದನ್ನು ಪ್ರಾಕ್ಟೀಸ್ ಮಾಡೋದು. ಸೊ ಅದು ಯಾವ ಪ್ರಾಣಾಯಾಮ ಅಂತ ಅಂದರೆ, ಮೊದಲನೇದು ಉಜ್ಜಯಿ ಪ್ರಾಣಾಯಾಮ ಅಂತ ಹೇಳಿಬಿಟ್ಟು, ನೆಕ್ಸ್ಟು ಅನುಲೋಮ ವಿಲೋಮ ಪ್ರಾಣಾಯಾಮ ಅಂಥೇಳಿ. ಸೊ ಬನ್ನಿ ಇವಾಗ ನಾವು ಉಜ್ಜಯಿ ಪ್ರಾಣಾಯಾಮದ ಅಭ್ಯಾಸ ಮಾಡೋಣ. ಸೊ ಈ ಒಂದು ಉಜ್ಜಯಿ ಪ್ರಾಣಾಯಾಮದಲ್ಲಿ ನಾವೇನು ಮಾಡ್ತೀವಿ, ಇಲ್ಲಿ ನಮ್ಮ ಥ್ರೋಟ್ ಏನಿದೆ ಅಲ್ಲ, ಸೊ ನಮ್ಮ ಗಂಟಲನ್ನು ನಾವು ಸ್ವಲ್ಪ ಕಾಂಟ್ರಾಕ್ಟ್ ಮಾಡ್ತೀವಿ, ಅದನ್ನು
ಆ ಒಂದು ಫ್ರಿಕ್ಷನ್ನ ನಾವು ಫೀಲ್ ಮಾಡ್ಕೋತಾ ಏನು ಮಾಡ್ತೀವಿ, ಉಸಿರನ್ನ ತೊಗೋತೀವಿ ಮತ್ತು ಉಸಿರನ್ನ ಬಿಡ್ತೀವಿ. ಸೊ ಮೊದಲನೇದಾಗಿ ನಾವು ಮೂಗಿನ ಮುಖಾಂತರನೇ ಈ ಎಲ್ಲ ಆ್ಯಕ್ಟಿವಿಟೀಸ್ ಏನಾಗುತ್ತೆ, ಇನ್ಹೇಲ್ ಎಕ್ಸೇಲ್ ಆಗುತ್ತೆ. ಸೊ ನಾವು ಇಲ್ಲಿ ಏನಾಗುತ್ತೆ, ನಾವು ಬಾಯಿನ ನಾವು ಯೂಸ್ ಮಾಡಲ್ಲ. ಸೊ ಮೂಗಿನ ಮುಖಾಂತರನೇ ಏನು ಮಾಡ್ತೀವಿ, ನಾವು ಇನ್ಹೇಲ್ ಮತ್ತು ಎಕ್ಸೇಲ್ ಮಾಡ್ತೀವಿ. ಈ ಉಜ್ಜಯಿ ಪ್ರಾಣಾಯಾಮದಲ್ಲಿ ನಾವು ಒಂದು ಮುದ್ರೆ ಹಾಕ್ತೀವಿ, ಅದು ಶಕ್ತಿ ಮುದ್ರಾ ಅಂತ ಹೇಳ್ಬಿಟ್ಟು. ಇದು ಕೂಡ ಏನಾಗುತ್ತೆ, ನಿದ್ರಾಹೀನತೆ ಸಮಸ್ಯೆಗೆ ತುಂಬ ಹೆಲ್ಪ್ ಆಗುತ್ತೆ. ಅದು ಹೇಗೆ ಮಾಡೋದು ಅಂದರೆ, ನಾವೇನು ಮಾಡ್ತೀವಿ, ಈ ರೀತಿ ಮೊದಲೇದಾಗಿ ನಮ್ಮ ಥಂಬ್ ಏನಿದೆಯಲ್ಲ ಈ ರೀತಿ ನಾವು ಫೋಲ್ಡ್ ಮಾಡ್ತೀವಿ. ನೆಕ್ಸ್ಟ್ ನಮ್ಮ ಒಂದು ಇಂಡೆಕ್ಸ್ ಫಿಂಗರ್ ಮತ್ತು ಮಿಡಲ್ ಫಿಂಗರ್ ಕೂಡ ಈ ರೀತಿ ಫೋಲ್ಡ್ ಮಾಡ್ತೀವಿ. ಓಕೆ, ಸೊ ಈ ಒಂದು ಪೊಸಿಷನ್ನಿಗೆ ಬಂದಮೇಲೆ ನಮ್ಮ ಎರಡು ಕೈಗಳನ್ನು ಈ ರೀತಿ ನಾವು ಜಾಯಿನ್ ಮಾಡ್ತೀವಿ. ಸೊ ಇದಕ್ಕೆ ಶಕ್ತಿ ಮುದ್ರೆ ಅಂತ ಹೇಳಿ ಕರೀತಾರೆ. ಈ ಒಂದು ಮುದ್ರೆನ ನಾವು ಹಾಕ್ಕೊಂಡ್ಬಿಟ್ಟು ಏನು ಮಾಡ್ಬೋದು, ನಾವು ಉಜ್ಜಯಿ ಪ್ರಾಣಾಯಾಮದ ಅಭ್ಯಾಸ ಮಾಡ್ಬೋದು. ಬನ್ನಿ ಇವಾಗ ನಾವು ಉಜ್ಜಯಿ ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡೋಣ. ಈ ಒಂದು ಉಜ್ಜಯಿ ಪ್ರಾಣಾಯಾಮದ ಡೀಟೇಲ್ ವಿಡಿಯೋ ಏನಿದೆಯಲ್ಲ, ನಾನು ಇದರ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಅದನ್ನು ನೋಡಿಬಿಟ್ಟು ನೀವು ಖಂಡಿತ ಪ್ರಾಕ್ಟೀಸ್ ಮಾಡ್ಬೋದು. ಬನ್ನಿ ಇವಾಗ ನಾವು 5 ರೌಂಡ್ಸ್ ಉಜ್ಜಯಿ ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡೋಣ. ಯಾರಿಗೆ ಉಜ್ಜಯಿ ಪ್ರಾಣಾಯಾಮ ಡಿಫಿಕಲ್ಟ್ ಅನಿಸುತ್ತೋ ಅವರು ನಾರ್ಮಲ್ ಇನ್ಹೇಲ್ ಎಕ್ಸೇಲ್, ಸೊ ನಾರ್ಮಲ್ ಆದಂತಹ ಉಸಿರನ್ನು ಒಳಗೆ ತೊಗೊಳ್ಳೋದು ಬಿಡೋದು ಅಭ್ಯಾಸ ಮಾಡ್ಬೋದು. ಬನ್ನಿ ಇವಾಗ ನಾವು ಪ್ರಾಕ್ಟೀಸ್ ಮಾಡೋಣ. ಬ್ಯಾಕ್ ಸ್ಟ್ರೈಟ್ ಇರಲಿ, ಸುಖಾಸನ ಪೊಸಿಷನ್, ಶಕ್ತಿ ಮುದ್ರಾ. ಓಕೆ, ಮೂಗಿನ ಮುಖಾಂತರ ಉಸಿರು ತಗೊಳ್ಳಿ. ರಿಲ್ಯಾಕ್ಸ್. ಸ್ಲೋ ಆಗಿ ನಿಮ್ಮ ಕಣ್ಗಳನ್ನು ಓಪನ್ ಮಾಡಿ ಮುದ್ರೆಯಿಂದ ಹೊರಬನ್ನಿ. ಈ ಒಂದು ಶಕ್ತಿ ಮುದ್ರೆ ಏನಿದೆಯಲ್ಲ, ಇದು ಮೆನ್ಸ್ಟ್ರಲ್ ಪ್ರಾಬ್ಲಮ್ಸ್ಗಳು, ಯಾರಿಗೆ ಡಿಲೇಡ್ ಪೀರಿಯಡ್ ಆಗುತ್ತೆ, ಸೊ ಈ ರೀತಿ ಪ್ರಾಬ್ಲಮ್ಸ್ ಇರ್ತಕ್ಕಂತಹ ಮಹಿಳೆಯರು ಕೂಡ ಇದನ್ನು ಈ ಒಂದು ಶಕ್ತಿ ಮುದ್ರೆಯ ಅಭ್ಯಾಸ ಮಾಡ್ಬೋದು. ಬನ್ನಿ ಇವಾಗ ನಾವು ನೆಕ್ಸ್ಟ್ ಪ್ರಾಣಾಯಾಮದ ಅಭ್ಯಾಸ ಮಾಡೋಣ. ಅದಕ್ಕೆ ಅನುಲೋಮ ವಿಲೋಮ ಅಂತ ಹೇಳಿ ಕರೀತಾರೆ. ಸೊ ಈ ಒಂದು ಅನುಲೋಮ ವಿಲೋಮ ಏನಿದೆಯಲ್ಲ, ಇದು ತುಂಬ ಈಸಿ, ಇದು ಪ್ರಾಕ್ಟೀಸ್ ಮಾಡೋದು. ಇದರಲ್ಲಿ ನಾವೇನು ಮಾಡ್ತೀವಿ, ಮೂಗಿನ ಮುಖಾಂತರ ಇನ್ಹೇಲ್ ಮತ್ತು ಎಕ್ಸೇಲ್ ಮಾಡ್ತೀವಿ. ಸೊ ಇಲ್ಲಿ ಏನು ಮಾಡ್ತೀವಿ, ನಾವು ಲೆಫ್ಟ್ ನಾಸ್ಟ್ರಲಿಂದನೇ ಸ್ಟಾರ್ಟ್ ಮಾಡಿ ಏನು ಮಾಡ್ತೀವಿ, ನಾವು ಲೆಫ್ಟ್ ನಾಸ್ಟ್ರಲಿಂದನೇ ನಾವು ಎಂಡ್ ಮಾಡ್ತೀವಿ. ಸೊ ಇದಕ್ಕೆ ಅನುಲೋಮ ವಿಲೋಮ ಅಂತ ಹೇಳಿ ಕರೀತಾರೆ. ಬನ್ನಿ ಇವಾಗ ನಾವು ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಾನು ಲೆಫ್ಟ್ ಹ್ಯಾಂಡಲ್ಲಿ ನಾನು ಏನು ಮಾಡ್ತೀನಿ, ಚಿನ್ನ ಮುದ್ರೆ ಹಾಕ್ತೀನಿ ಈ ರೀತಿ. ನೆಕ್ಸ್ಟು ನನ್ನ ರೈಟ್ ಹ್ಯಾಂಡಲ್ಲಿ ಏನು ಮಾಡ್ತೀನಿ, ಅನ್ನೋ ಪ್ರಣವ ಮುದ್ರಾ ಅಂಥೇಳಿ. ಸೊ ನೋಡಿ ಈ ರೀತಿ, ಇದಕ್ಕೆ ಪ್ರಣವ ಮುದ್ರಾ ಅಂತ ಕರೀತಾರೆ. ನೆಕ್ಸ್ಟ್ ಫಸ್ಟಿಗೆ ನಾನು ಏನು ಮಾಡ್ತೀನಿ, ಲೆಫ್ಟ್ ನಾಸ್ಟ್ರಲಿಂದ ಇನ್ಹೇಲ್ ಮಾಡ್ತೀನಿ. ಲೆಫ್ಟಿಂದ ಇನ್ಹೇಲ್, ಉಸಿರು ತಗೊಳ್ಳಿ. ಲೆಫ್ಟ್ ಕ್ಲೋಸ್ ಮಾಡಿ. ಈಗ ರೈಟಿಂದ ಎಕ್ಸೇಲ್ ಮಾಡಿ, ಉಸಿರು ಬಿಡಿ. ಈಗ ರೈಟಿಂದ ಇನ್ಹೇಲ್ ಮಾಡಿ, ಉಸಿರು ತಗೊಳ್ಳಿ. ನೆಕ್ಸ್ಟ್ ಲೆಫ್ಟಿಂದ ಎಕ್ಸೇಲ್ ಮಾಡಿ, ಉಸಿರು ಬಿಡಿ. ಸೆಕೆಂಡ್ ರೌಂಡ್ ಮಾಡೋಣ. ಈಗ ಲೆಫ್ಟಿಂದ ಇನ್ಹೇಲ್, ರೈಟ್ ಎಕ್ಸೇಲ್, ರೈಟಿಂದ ಇನ್ಹೇಲ್, ಲೆಫ್ಟ್ ಎಕ್ಸೇಲ್, ರಿಲ್ಯಾಕ್ಸ್. ಸೊ ಈ ರೀತಿ ಅನುಲೋಮ ವಿಲೋಮ ಏನಿದೆಯಲ್ಲ, ಇದನ್ನು ನೀವು ತ್ರೀ ರೌಂಡ್ಸ್ ಇದನ್ನು ಪ್ರಾಕ್ಟೀಸ್ ಮಾಡಿ. ಇದನ್ನು 1 ರೌಂಡಲ್ಲಿ ನೀವು ಅಟ್ಲೀಸ್ಟ್ ಮಿನಿಮಮ್ 10 ಟೈಮ್ಸ್ ಆದರೂ ನೀವು ಪ್ರಾಕ್ಟೀಸ್ ಮಾಡಿ. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಡೆಫಿನೆಟಾಗಿ ನಿಮ್ಮ ಒಂದು ನಿದ್ದೆಯ ಸಮಸ್ಯೆ ಏನಿದೆಯಲ್ಲ, ಇದು ಖಂಡಿತ ನೀವು ಅದರಿಂದ ನೀವು ಹೊರ ಬರ್ತೀರಾ, ನಿಮಗೆ ಚೆನ್ನಾಗಿ ನಿದ್ದೆ ಬರುತ್ತೆ. ಈಗ ನಾವು ಏನು ಮಾಡಿದ್ವಿ, ಯೋಗಾಸನ ಮಾಡಿ ನಾವು ನಮ್ಮ ಮಸಲ್ಸ್ಗಳನ್ನು ನಾವು ರಿಲ್ಯಾಕ್ಸ್ ಮಾಡಿದ್ವಿ. ಪ್ರಾಣಾಯಾಮನ ಮಾಡಿಬಿಟ್ಟು ಏನು ಮಾಡಿದ್ವಿ, ನಮ್ಮ ಮೈಂಡನ್ನ ನಾವು ಏನು ಮಾಡಿದ್ವಿ, ಕಾಮಾಗಿ ನಾವು ಶಾಂತವಾಗಿರಿಸ್ಕೊಂಡ್ವಿ ಅಲ್ವಾ. ಸೊ ಈಗ ನೆಕ್ಸ್ಟ್ ನಾವೇನು ಮಾಡೋಣ, ಓಂಕಾರ. ಸೊ ಓಂಕಾರ ಉಚ್ಚಾರಣೆಯಿಂದ ಏನಾಗುತ್ತೆ, ನಮ್ಮಲ್ಲಿ ಒಂದು ಪಾಸಿಟಿವಿಟಿ ಉತ್ಪತ್ತಿ ಆಗುತ್ತೆ. ಸೊ ನಮ್ಮ ಒಂದು ಪಾಸಿಟಿವ್ನೆಸ್, ನಮ್ಮ ಸರೌಂಡಿಂಗ್ ಎನ್ವಿರಾನ್ಮೆಂಟ್ ಕೂಡ ಪಾಸಿಟಿವ್ ಆಗಿರುತ್ತೆ.
ಎರಡು ಕೈಗಳನ್ನು ನಮಸ್ತೆ ಮುದ್ರದಲ್ಲಿ ತೊಗೊಂಡು ಬನ್ನಿ. ಎರಡು ಕೈಗಳನ್ನು ಈ ರೀತಿ ಮುಚ್ಚಿ ನಿಮ್ಮ ಪಾಮ್ಸ್ಗಳನ್ನು ಈ ರೀತಿ ನಿಮ್ಮ ಕಣ್ಗಳ ಮೇಲೆ ಈ ರೀತಿ ಪ್ಲೇಸ್ ಮಾಡಿ ಎಲ್ಲ ಪಾಸಿಟಿವ್ ಯೋಚನೆಗಳನ್ನು ಮಾಡಿ. ಸೊ ಈ ರೀತಿ ನಿಮ್ಮ ಸರೌಂಡಿಂಗಲ್ಲಿರ್ತಕ್ಕಂತಹ ಪಾಸಿಟಿವ್ನೆಸ್ಗೆ ನೀವು ಜಾಸ್ತಿ ಗಮನ ಕೊಡಿ. ಸ್ಲೋ ಆಗಿ ನಿಮ್ಮ ಕಣ್ಗಳನ್ನು ಓಪನ್ ಮಾಡಿ. ಓಕೆ, ರಿಲ್ಯಾಕ್ಸ್. ಬನ್ನಿ, ಇವಾಗ ನಾವು ಥರ್ಡ್ ಪಾರ್ಟ್ಗೆ ಮೂವ್ ಆಗೋಣ. ನಾನು ನಿಮಗೆ ಕೆಲವು ಹೋಮ್ ರೆಮಿಡೀಸ್ಗಳನ್ನು ನಾನು ನಿಮಗೆ ಹೇಳ್ತೀನಿ, ಸೊ ದಟ್ ನಿಮಗೆ ಒಂದು ನಿದ್ರಾಹೀನತೆ ಸಮಸ್ಯೆಯಿಂದ ನಿಮಗೆ ಸಹಾಯ ಆಗಲಿ ಅಂತ ಹೇಳಿಬಿಟ್ಟು. ಮೊದಲನೆಯ ಟಿಪ್ ಬಂದುಬಿಟ್ಟು, ನೀವು ರಾತ್ರಿ ಮಲಗೋಕ್ಕಿಂತ ಮುಂಚೆ ನೀವು 1 ಗ್ಲಾಸ್ ಹಾಲನ್ನ ನೀವು ಕುಡಿಬೋದು. ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ, ನಿಮಗೆ ಅದು ಟೇಸ್ಟ್ ಇಷ್ಟ ಆಗಲಿಲ್ಲ ಅಂದರೆ ನೀವು ಕಾಂಪ್ಲಾನ್ ಆದರೂ ಏನಾದರೂ ಸ್ವಲ್ಪ ಪ್ರೋಟೀನ್ ಪೌಡರ್ ಏನಾದರೂ ಇದ್ದರೆ ಸೊ ಅದನ್ನು ಯೂಸ್ ಮಾಡಿಬಿಟ್ಟು ನೀವು ರಾತ್ರಿ ಕುಡಿದ್ಬಿಟ್ಟು ಮಲ್ಕೋಬೋದು. ಬಟ್ ಏನಾಗುತ್ತೆ, ಶುಗರ್ನ ಆದಷ್ಟು ಅವಾಯ್ಡ್ ಮಾಡಿ, ಅದು ನಿಮ್ಮ ಹೆಲ್ತ್ಗೆ ಒಳ್ಳೆಯದಲ್ಲ. ಎರಡನೇ ಟಿಪ್ ಬಂದುಬಿಟ್ಟು ಅದು ಕೆಮೊಮಿಲ್ ಟೀ ಅಂತ ಹೇಳ್ಬಿಟ್ಟು, ಇದು ನಿಮಗೆ ಆನ್ಲೈನಲ್ಲಿ ನಿಮಗೆ ಈ ಒಂದು ಟೀ ಸಿಗುತ್ತೆ. ಯಾರಿಗೆ ಮಿಲ್ಕಿಂದ ಹಾಲು ಯಾರಿಗೆ ಕುಡಿಯೋಕ್ಕೆ ಕಷ್ಟ ಆಗುತ್ತಲ್ಲ, ಸೊ ಅವರು ಈ ಒಂದು ಟೀನ ಅವರು ಯೂಸ್ ಮಾಡ್ಕೋಬೋದು. ಯಾಕೆಂದರೆ ಈ ಒಂದು ಟೀ ಸೇವನೆ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಒಂದು ಮೆಲಟೋನಿನ್ ಹಾರ್ಮೋನ್ ಏನಿದೆ ಅಲ್ಲ, ಸೊ ಈ ಒಂದು ಹಾರ್ಮೋನ್ನ ಇಂಡ್ಯೂಸ್ ಮಾಡುತ್ತೆ ಒಂದು ಕೆಮೊಮಿಲ್ ಟೀ. ಸೊ ಈ ಟೀನ ನೀವು ಡೆಫಿನೆಟಾಗಿ ನೀವು ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಫ್ರೆಂಡ್ಸ್, ಅದು ನಾವು ಮಲ್ಕೊಳ್ಳೋ ಅಂತಹ ಒಂದು ಜಾಗ ಏನಿದೆ ಅಲ್ಲ, ಸೊ ಆ ಜಾಗನ ನಾವು ಸ್ವಲ್ಪ ಕ್ಲೀನಾಗಿ ಆರ್ಗನೈಸ್ಡ್ ಆಗಿ ಇಟ್ಕೋಬೇಕಾಗುತ್ತೆ. ಮತ್ತು ನಾವು ಮಲ್ಗೋಕೆ ಅಂತ ಹೇಳಿ ನಾವು ಇರ್ತಕ್ಕಂತಹ ಜಾಗನ ಅಲ್ಲಿ ನಾವು ವರ್ಕ್ ಮಾಡೋದಾಗಲಿ, ಅಲ್ಲೇ ಊಟ ಮಾಡೋದಾಗಲಿ ಮಾಡಬಾರ್ದು. ಸೊ ಈ ರೀತಿಯಾದಂತಹ ಹ್ಯಾಬಿಟ್ಸ್ಗಳನ್ನು ನಾವು ಕಲ್ಟಿವೇಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಅದು ಮೆಗ್ನೀಷಿಯಮ್ ಇಂಟೇಕ್ ಅಂತ ಹೇಳ್ಬಿಟ್ಟು, ನಮ್ಮ ಶರೀರಕ್ಕೆ ನಾವು ಯಾವಾಗ ಮೆಗ್ನೀಷಿಯಮ್ ಸಪ್ಲೈ ಮಾಡ್ತೀವಲ್ಲ ಆವಾಗ ಅದು ಒಳ್ಳೆಯ ನಿದ್ದೆ ಬರಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಹಾಗಾದರೆ ಈ ಒಂದು ಮೆಗ್ನೀಷಿಯಮ್ ಎಲ್ಲಿರುತ್ತೆ ಅಂತ ಅಂದರೆ, ಅದು ಬಾದಾಮಿ ಆಗಿರ್ಬೋದು, ಗೋಡಂಬಿ ಆಗಿರ್ಬೋದು, ಸೊ ಪಿಸ್ತಾ ಆಗಿರ್ಬೋದು, ಈವನ್ ಪಾಲಕ್ ಸೊಪ್ಪು, ಕ್ಯಾರೆಟು, ಈ ಒಂದು ತರಕಾರಿಗಳಲ್ಲೂ ಮತ್ತು ಹಾಲಲ್ಲಿ ಕೂಡ ಇರುತ್ತೆ ಒಂದು ಮೆಗ್ನೀಷಿಯಮ್. ಮತ್ತು ಈವನ್ ಬನಾನಾ, ಸೊ ಬಾಳೆಹಣ್ಣು ಕೂಡ ಈ ಒಂದು ಮೆಗ್ನೀಷಿಯಮ್ ಅಂಶ ಭಾಳ ಇರುತ್ತೆ. ಸೊ ನೀವು ಡೆಫಿನೆಟಾಗಿ ಈ ಒಂದು ಮೆಗ್ನೀಷಿಯಮ್ ಇರ್ತಕ್ಕಂತಹ ಆಹಾರನ ಸೇವನೆ ಮಾಡೋದು ನಿಮಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಫ್ರೆಂಡ್ಸ್, ಏನಾಗುತ್ತೆ, ನಾವು ಒಂದು ಒಳ್ಳೆಯ ಒಂದು ಶವರ್, ನಮಗೆ ಟೈಮ್ ಇದ್ದರೆ ನಾವು ಒಳ್ಳೆಯ ಒಂದು ಸ್ನಾನ ಮಾಡೋದ್ರಿಂದ ಕೂಡ ಏನಾಗುತ್ತೆ, ಒಂದು ನಮ್ಮಲ್ಲಿ ಇರ್ತಕ್ಕಂಥ ಒಂದು ನೆಗೆಟಿವಿಟಿ ದೂರ ಆಗಿಬಿಟ್ಟು ಏನಾಗುತ್ತೆ, ಒಂದು ಒಳ್ಳೆಯ ನಿದ್ದೆ ನಮಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಸ್ನಾನ ಮಾಡೋದು ಕೂಡ ಈ ಒಂದು ಹ್ಯಾಬಿಟ್ ಕೂಡ ನೀವು ಮಾಡೋದ್ರಿಂದ ನಿಮಗೆ ಈ ಒಂದು ನಿದ್ರಾಹೀನತೆ ಸಮಸ್ಯೆಯಿಂದ ಹೊರಬರಲಿಕ್ಕೆ ಇದು ಕೂಡ ನಿಮಗೆ ಸಹಾಯ ಮಾಡುತ್ತೆ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಫ್ರೆಂಡ್ಸ್, ನಾವು ಆದಷ್ಟು ನಾವು ಮಲಗ್ತಕ್ಕಂತಹ ಒಂದು ರೂಮ್ ಏನಿದೆ ಅಲ್ಲ, ಅದನ್ನು ಡಾರ್ಕಾಗಿ ಇಟ್ಕೊಳ್ಳೋದು ತುಂಬ ಒಳ್ಳೆಯದಾಗುತ್ತೆ. ಯಾಕೆಂದರೆ ನಮ್ಮ ರೂಮ್ ಏನಿದೆಯಲ್ಲ, ಮಲಗ್ತಕ್ಕಂಥ ಒಂದು ನಮ್ಮ ಕೊಠಡಿ ಏನಿದೆಯಲ್ಲ, ಅದು ಆದಷ್ಟು ಡಾರ್ಕ್ ಇದ್ದಾಗ ಏನಾಗುತ್ತೆ, ನಾನೇನು ಮೆಲಟೋನಿನ್ ಅಂತ ಏನು ಹೇಳೋದ್ನಲ್ಲ ಹಾರ್ಮೋನ್, ಅದು ಇಂಡ್ಯೂಸ್ ಆಗಲಿಕ್ಕೆ ಸಹಾಯ ಮಾಡುತ್ತೆ. ಸೊ ನಮ್ಮ ರೂಮ್ ಏನಿದೆಯಲ್ಲ ಆದಷ್ಟು ಡಾರ್ಕಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಈವನ್ ಏನಾಗುತ್ತೆ, ನಮ್ಮ ಕಾಲುಗಳನ್ನು ನಾವು ನೀರನ್ನ ಹಾಕ್ಕೊಂಡ್ಬಿಟ್ಟು ಅದನ್ನು ಟವಲಲ್ಲಿ ಒರೆಸ್ಕೊಂಡು ಮಲ್ಕೊಳ್ಳೋದ್ರಿಂದ ಕೂಡ ನಮಗೆ ಒಳ್ಳೆಯ ನಿದ್ದೆ ಬರುತ್ತೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಆದಂತಹ ಟಿಪ್ ಏನಂದರೆ ಫ್ರೆಂಡ್ಸ್, ನಾವು ಒಂದು ಟೈಮ್ನ ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ನಾವು ಮಲ್ಕೊಳ್ಳೋ ಟೈಮ್ ಮತ್ತು ಎದ್ದೇಳೋ ಟೈಮ್ನ ನಾವು ಅಟ್ಲೀಸ್ಟ್ ಒಂದು 21 ಡೇಸ್ ತನಕ ಅದೇ ಟೈಮ್ನ ನಾವು ಫಾಲೋ ಮಾಡಿದ್ರೆ ನಮ್ಮ ಒಂದು ಸರ್ಕ್ಯಾಡಿಯನ್ ಸೈಕಲ್ ಅಂತ ನಾನು ಏನು ಹೇಳಿದ್ನಲ್ಲ, ಈ ಒಂದು ಸರ್ಕ್ಯಾಡಿಯನ್ ಸೈಕಲ್ ಅದು ರೆಗ್ಯುಲರ್ ಆಗಿ ಆಗುತ್ತೆ. ಮತ್ತು ನಮ್ಮ ಒಂದು ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಆದಷ್ಟು ನಾವು ಟ್ರೈ ಮಾಡಬೇಕು, ಒಂದೇ ಟೈಮಲ್ಲಿ ನಿದ್ದೆ ಮಾಡೋದು ಮತ್ತು ಹೇಳೋ ಅಭ್ಯಾಸ ನಾವು ಖಂಡಿತವಾಗ್ಲೂ ಮಾಡಬೇಕಾಗತ್ತೆ. ಇಲ್ಲಿಗೆ ನಿದ್ರಾಹೀನತೆಗೆ ಸಂಬಂಧಪಟ್ಟಂತಹ ಈ ಒಂದು ವಿಡಿಯೋ ಕಂಪ್ಲೀಟ್ ಆಗುತ್ತೆ. ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ನಾನು ಮತ್ತೆ ಇನ್ನೊಂದು ಟಾಪಿಕ್ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ.